ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಸ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಭಗವದ್ಗೀತೆಯ ಕರ್ಮಯೋಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳ್ತಾನೆ, ನಿಜವಾದ ಜ್ಞಾನಿಗಳು ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ಅಂತ್ಯಜರನ್ನು ಒಂದೇ ರೀತಿಯಲ್ಲಿ ಕಾಣುತ್ತಾರೆ. ಆದ್ದರಿಂದ ವಿದ್ಯೆ ಎಂಬ ಕ್ಷೀರಸಾಗರದಲ್ಲಿ ಬುದ್ಧಿ ಎಂಬ ಕಡೆಗೋಲಿನಿಂದ ಮಥಿಸಿ ಜ್ಞಾನವೆಂಬ ಅಮೃತವನ್ನು ನಾವೆಲ್ಲರೂ ಸೇವಿಸಬೇಕು. ಆಗ ಈ ಪ್ರಪಂಚದಲ್ಲಿ ಬಡವ ಬಲ್ಲಿದ, ಮೇಲು ಕೀಳು ಅನ್ನೋ ತಾರತಮ್ಯದ ಭಾವ ನಾಶವಾಗಿ ಎಲ್ಲವೂ ಸಮಾನವಾಗಿ ಕಾಣುತ್ತೆ. ಏನಂದ್ರೆ? ಬಂದೆ. ಹೇಳು ಸರಸ್ವತಿ. ಅದು ಮುಂದಿನ ಊಟದ ವ್ಯವಸ್ಥೆಗಾಗಿ ದಿನಸಿ ಪದಾರ್ಥಗಳು ಬೇಕಾಗಿದೆ. ಸದ್ಯಕ್ಕೆ ನಮ್ಮ ಹತ್ರ ಇರೋದು ಸಣ್ಣ ಪುಟ್ಟ ಒಡವೆಗಳು ಮಾತ್ರ. ತಾವು ಅನುಮತಿ ಕೊಟ್ರೆ. ಶ್ರೀಹರಿ. ತಗೋ ಸರಸ್ವತಿ. ಒಡವೆಗಳನ್ನ ಅಡ ಇಡ್ತೀಯೋ ಮಾರ್ತೀಯೋ ನಿನಗ್ ಬಿಟ್ಟಿದ್ದು. ಆದ್ರೆ ಪದಾರ್ಥಗಳು ಸ್ವಲ್ಪ ಹೆಚ್ಚಾಗೇ ಇರಲಿ. ಹಾಗೇ ಆಗಲಿ ಅಂದ್ರೆ? ಆಚಾರ್ಯರೇ, ಮನೆಯಲ್ಲಿ ಯಾವ ಪದಾರ್ಥ ಒಂದು ಕಾಳು ಕೂಡ ಸಹ ಉಳಿದಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ. ಎಲ್ಲರನ್ನೂ ಆ ಶ್ರೀಹರಿ ಕಾಪಾಡ್ತಾನೆ. ಇದು ಕಷ್ಟದ ಕಾಲ. ಹರಿಧ್ಯಾನದ ಸಂಪತ್ತು ಮಾತ್ರ ನಮ್ಮನ್ನು ಗೆಲ್ಲಿಸಬಲ್ಲದು. ಚಿಂತೆ ಮಾಡಬೇಡಿ, ಎಲ್ಲದಕ್ಕೂ ಆ ಶ್ರೀಹರಿ ಇದ್ದಾನೆ. ಶ್ರೀನಿವಾಸಣ್ಣ, ತಾಯಿ ತಗೊಳ್ಳಿ. ತಾಯಿ, ಮುತ್ತೈದೆ ಒಡವೆ ಮಾರೋ ದುರದೃಷ್ಟ ನನಗೆ ಬರಬಾರ್ದಿತ್ತು ತಾಯಿ. ಯಾಕೆ ಬೇಜಾರು ಮಾಡ್ಕೊಡ್ತೀರಾ ಅಣ್ಣ? ನಾನು ಯಾವತ್ತೂ ಒಡವೆಗೆ ಆಸೆ ಪಟ್ಟೋಳಲ್ಲ. ನಮ್ಮ ತಂದೆ ನನ್ನ ಮದುವೆಲಿ 100 ಸೇರು ಚಿನ್ನ ಕೊಡ್ತೀನಿ ಅಂತಂದರು. ನಾನು 3 ಪಾವು ಬೇಡ ಅಂತ ಬಿಟ್ಟು ಬಂದೆ. ಮುತ್ತೈದೆ ಅಂತಂದರೆ ಕುಂಕುಮ, ಬಳೆಗಳು, ಹೂವು, ಕಾಲುಂಗ್ರ, ಮಂಗಳಸೂತ್ರನೇ ಹೊರತು ಮೈ ತುಂಬ ಹೇರ್ಕೊಳ್ಳೋ ಬಂಗಾರ ಅಲ್ಲ. ನನ್ನ ದೃಷ್ಟಿಯಲ್ಲಿ ಬಂಗಾರ ಅನ್ನೋದು ಕಷ್ಟಕಾಲದಲ್ಲಿ ನೆರವಿಗೆ ಬರೋ ಆಪದ್ದನ. ಇದನ್ನು ತಗೊಂಡು ಹೋಗಿ ಮಾರ್ಬಿಡಿ. ಸಿಕ್ಕದಷ್ಟು ಬೆಲೆಗೆ ದವಸ, ಧಾನ್ಯ, ತರಕಾರಿಗಳನ್ನು ತಗೊಂಡು ಬನ್ನಿ. ಮಕ್ಕಳು ಯಾವ ಕಾರಣಕ್ಕೂ ಹಸ್ಕೊಂಡು ಮಲಗಬಾರ್ದು. ತಗೊಳ್ಳಿ. ಎಂತಹ ದೊಡ್ಡ ಮನಸ್ಸು ತಾಯಿ ನಿಮ್ಮದು. ಎತ್ತು ತಂದೆ ತಾಯಿಗಳಿಗೆ ತುತ್ತು ಅನ್ನ ಹಾಕೋಕ್ಕೆ ಹಿಂಜರಿಯೋ ಈ ಕಾಲದಲ್ಲಿ ಪರರ ಮಕ್ಕಳು ಊಟಕ್ಕಾಗಿ ನಿಮ್ಮ ಒಡವೆಗಳನ್ನ ಮಾರ್ತಾ ಇದ್ದೀರಲ್ಲ. ಸಾಕ್ಷಾತ್ ಅನ್ನಪೂರ್ಣೆ ತಾಯಿ, ನೀವು ಅನ್ನಪೂರ್ಣೆ. ಸರಿ, ಬೇಗ ಹೋಗಿ ಬನ್ನಿ. ಸರಿ ತಾಯಿ. ಶ್ರೀನಿವಾಸಣ್ಣ, ಇವತ್ತಿನ ದೆಸೆಯಿಂದ ಮಕ್ಕಳು ಊಟ ಆಯಿತು. ಏನು ಹೇಳ್ತಾ ಇದ್ದೀರಾ ತಾಯಿ? ನನ್ನ ದೆಸೆಯಿಂದಾನೆ ನಿಮ್ಮ ಒಡವೆಗಳನ್ನ ಮಾರಿದ ಪಾಪಿ ನಾನು. ಚೇಚೆ, ನೊಂದ್ಕೊಂಬೇಡಿ ಅಣ್ಣ, ಎಲ್ಲ ಆ ಶ್ರೀಹರಿಯ ಲೀಲೆ. ನಾನು ಹೋಗಿ ಅವನ ಊಟ ಕರ್ಕೊಂಬರ್ತೀನಿ. ರೀ, ನನಗೆ ಯಾಕೋ ನಾವಿವ್ರ ಸಹಾಯಕ್ಕೆ ಬಂದಿರೋದ್ಕಿಂತ
ಭಾರವಾಗಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ ರೀ. ಏನಂದ್ರೆ ತುಂಬ ಹೊತ್ತಾಯ್ತು, ಊಟಕ್ಕೆ ಬನ್ನಿ. ಮಕ್ಕಳು ಊಟ ಆಯ್ತಾ? ಆಯಿತು. ಶ್ರೀನಿವಾಸ ಪದ್ಮಾವತಿ ಅವರದು? ಅವರು ಈಗ ಎಲ್ಲಿ ಮಾಡ್ತಾರೆ ಅಂದರೆ, ಎಲ್ಲರ ಊಟ ಮುಗಿದ ಮೇಲಲ್ವೇ ಅವ್ರು ಮಾಡೋದು. ಬೇಡ ಸರಸ್ವತಿ, ಇನ್ನು ಮುಂದೆ ಎಲ್ಲರ ಊಟ ಮುಗಿದ ಮೇಲೆ ನನ್ನ ಕರಿ. ಎಲ್ಲಾದರೂ ಉಂಟೆ, ಯಜಮಾನ್ರಿಗಿಂತ ಮೊದಲು ಸೇವಕರು ಊಟ ಮಾಡ್ತಾರಿಯೇ. ನಾವು ಹೇಳಿದ್ರು ಅವ್ರು ಮಾಡೋದಿಲ್ಲ. ಸರಸ್ವತಿ, ಯಜಮಾನರು ಊಟ ಮಾಡಿದ್ಮೇಲೆ ಸೇವಕರು ಊಟ ಮಾಡಬೇಕು ಅನ್ನೋದು ಯಾವ ಶಾಸ್ತ್ರದಲ್ಲೂ ಇಲ್ಲ. ಗೌರವದ ಸಂಕೇತವಾಗಿ ಆ ಪದ್ಧತಿ ಬೆಳೆದು ಬಂದಿದೆ ಅಷ್ಟೇ. ಆದರೆ ನಮ್ಮ ಮನೆಯಲ್ಲಿ ಈಗ ಕಷ್ಟದ ದಿನಗಳು. ನಾವೆಲ್ಲರೂ ಊಟ ಮಾಡಿ ಕೊನೆಯಲ್ಲಿ ಅವರಿಗೆ ಕಡಿಮೆ ಬಂದರೆ ಅವರು ಹಸಿದು ಮಲಗಬೇಕಾಗುತ್ತೆ. ಸೇವಕರೇ ಆದರೂ ಹೊರಗಿನಿಂದ ಬಂದ ಅವರು ನಮಗೆ ಅತಿಥಿಗಳು. ಅತಿಥಿ ದೇವೋ ಭವ. ಅವರು ದೇವ್ರ ಸಮಾನ. ಮೊದಲು ಅವ್ರದ್ದಾಗ್ಲಿ, ನಂತರ ನಮ್ಮದು. ಹಾಗೆ ಆಗಲಿ. ಏನು, ನಿಮ್ಗಿಂತ ಮೊದಲು ನಾವು ಊಟ ಮಾಡಬೇಕಾ? ಎಲ್ಲಾದರೂ ಉಂಟೆ, ನಾವು ನಿಮ್ಮ ಸೇವಕರು, ನೀವು ನಮ್ಮ ಯಜಮಾನರು. ಯಾವತ್ತಾದರೂ ಹಾಗೆ ನಾವು ನಡ್ಕೊಂಡಿದ್ದೀವ ಶ್ರೀನಿವಾಸಣ್ಣ? ಹಾಗಾದರೆ ನೀವು ಊಟ ಮಾಡಲೇಬೇಕು. ಇದು ಅವ್ರ ಆಜ್ಞೆ. ತಡೀರಿ, ನಾನೇ ಎಲೆ ಹಾಕ್ತೀನಿ. ಏನಂದ್ರೆ ಶ್ರೀನಿವಾಸ ಪದ್ಮಾವತಿ ಅವ್ರದ್ದು ಊಟ ಆಯಿತು. ಈಗಾದರೂ ಬನ್ನಿ. ಶ್ರೀಹರಿ. ಸರಸ್ವತಿ, ನಿಂದು ಊಟ ಆಯ್ತಾ? ನಿಮ್ಮದು ಭೋಜನ ಆಗದೆ ನಾನು ಯಾವತ್ತಾನೇ ಊಟ ಮಾಡಿದ್ದೀನಿ ಅಂದರೆ? ನೋಡು, ಇನ್ನು ಮುಂದೆ ನೀನು ನನ್ನ ಜೊತೆ ಊಟ ಮಾಡಬೇಕು. ಎಲೆ ಹಾಕು. ಬೇಡಿ ಅಂದರೆ ಮೊದಲು ನಿಮ್ದಾಗಲಿ, ಆಮೇಲೆ ನಾನು ಮಾಡ್ತೀನಿ. ಸರಸ್ವತಿ, ಸುಖದ ಕಾಲದಲ್ಲಿ ಮನೆಯ ಯಜಮಾನನಿಗೆ ಮೊದಲ ಭೋಜನ, ಕಷ್ಟಕಾಲದಲ್ಲಿ ಕೊನೆಯ ಭೋಜನ ಆಗಬೇಕು. ಯಾಕಂದರೆ ಮನೆಯಲ್ಲಿರೋ ಎಲ್ಲರ ಯೋಗಕ್ಷೇಮ ಅವನ ಜವಾಬ್ದಾರಿ. ಮನೆಯ ಕೊನೆಯ ಸದಸ್ಯನವರೆಗೂ ಅವರ ಊಟ, ಬಟ್ಟೆ, ಆರೋಗ್ಯವನ್ನು ಗಮನಿಸಬೇಕು. ಯಾರೂ ಹಸಿದು ಮಲಗಬಾರ್ದು. ಹಸಿದವರ ಮುಂದೆ ಯಜಮಾನ ಹೊಟ್ಟೆ ತುಂಬಿಸ್ಕೊಂಡ್ರೆ ಅದು ಅಧರ್ಮ. ಅವನು ಯಜಮಾನ ಆಗೋದಕ್ಕೆ ಯೋಗ್ಯನೇ ಅಲ್ಲ. ಇನ್ನು ಮುಂದೆ ನಂದೇ ಕೊನೆ ಊಟ. ನೀನು ಎಲೆ ಹಾಕು.